ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳೇ. 5, 8, 9ನೇ ತರಗತಿ ಏನು ಪಬ್ಲಿಕ್ ಎಕ್ಸಾಮಿನೇಷನ್ ಕೋಡ್ ಡಿಸಿಷನ್ ಇದೆ ಅಲ್ವಾ? ಸೊ ನಿಮಗೆ ಈ ವರ್ಷದ್ದು ಈ ಪಾಸಿಟಿವ್ ಬರುತ್ತೋ ನೆಗೆಟಿವ್ ಭಾಳ ಜನ ಕೇಳ್ತಾ ಇದ್ದಾರೆ. ಇವನ್ ಟೀಚರ್ಸ್ ಕೂಡ ನನಗೆ ಕಾಲ್ ಮಾಡಿ ಕೇಳಿದ್ದಾರೆ. ಸೊ ಮತ್ತು ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ ಜೊತೆ ಕೂಡ ವರಿ ಆಗಿದ್ದಾರೆ. ಸೊ ಈ ಒಂದು ವರ್ಷದ್ದು ಏನು ಫೈನಲ್ ಆಗುತ್ತಪ್ಪ ಅಂದರೆ, ಸೊ ನೀವೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡಬೇಕು. ಏನಪ್ಪ ಅಂದರೆ, ನೀವು ಕೂಡ ಒಂದು ಪ್ರತಿಭಟನೆ ಮಾಡಬೇಕು. ಸೊ ಹಾಗಾಗಿ ನಮ್ಮಲ್ಲಿ ಜನ ಇದ್ದಾರೆ. ಓಕೆ, ನಮ್ಮಲ್ಲಿ ಭಾಳ ಜನ ಪ್ರತಿಭಟನೆಗೆ ಹಾಜರಾಗ್ತಾರೆ. ಸೊ ಏನಾದರೂ ನಿಮಗೆ ನೆಗೆಟಿವ್ ಆಗಿ ನಿಮ್ಮ ಕೋಡಿಷನ್ ಮತ್ತೆ ಪೆಟಿಷನ್ ಹಾಕಿ ಮತ್ತು ಅದನ್ನು ಏನಾದರೂ ಫೈನಲ್ ಆಗಿ ಮಾಡಬೇಕಾಗತ್ತೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಒಂದು ಹಿತದೃಷ್ಟಿಯಿಂದ ಈ ಒಂದು ಏನು ಡಿಕ್ಲರೇಷನ್ ಆಗಬೇಕು. ಸೊ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ನಮಗೆ ಏನು ಮಾಡಬೇಕು ಇವಾಗ ನಾವು ಓದಬೇಕು ಬೇಡವೋ ಅಥವಾ ಹಿಂಗೆಲ್ಲ ಕೇಳ್ತಾ ಇದ್ದಾರೆ. ಸೊ ನೀವು ನಿಮ್ಮ ಪಾಡಿಗೆ ಡೈಲಿ ಹಂಗೆ ಓದ್ತಾನೆ ಇರಬೇಕು ವಿದ್ಯಾರ್ಥಿಗಳೇ. ಸೊ ಯಾವ ಟೈಮಿಗೆ ಏನಾಗೋದು ಡಿಸಿಷನ್ ಹೇಳಲಿಕ್ಕೆ ಬರಲ್ಲ. ಬಟ್ ಅದು ನಿಮಗೆ ಒಳ್ಳೇದಾಗುವಂಥದ್ದೇ ಇರಬೇಕು. ಇಲ್ಲಿ ಈ ರೀತಿ ಎಲ್ಲ ಕಡೆ ಸುದ್ದಿ ಎದ್ಬಿಟ್ಟಿದೆ ಇವಾಗ. ಭಾಳ ಜನ ಈಗ ನನಗೆ ಫೋನ್ ಹಚ್ಚಿ ಹೇಳ್ಯಾರ, ಸರ್ ಇನ್ನೂ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂತಲ್ಲ, ಏನು ಮತ್ತು ಹಿಂಗೆ ಅಂತ ಹಾಕಿದ್ದಾರೆ. ಬಟ್ ಅದನ್ನು ಬೇರೆ ನಂಬಿಕೆ ಇಡ್ಲಿಕ್ಕೆ ಹೋಗಬೇಡಿ. ಬಟ್ ಅಂಟಿಲ್ ಅನ್ಲೆಸ್ ಕೋರ್ಟಿನ ಡಿಸಿಷನ್ ಬರೋವರೆಗೂ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ. ಹಂಗಾಗಿ ಓಕೆ, ಹಾಗೆ ಕೋರ್ಟ್ ಡಿಸಿಷನ್ ತಪ್ಪಾದರೂ ಕೂಡ ಅದು ಫೈನಲ್ ಆಗೋದಿಲ್ಲ. ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಓಕೆ, ಬಟ್ ಇವಾಗ ಸ್ಯಾಟರ್ಡೇ ಇರೋದರಿಂದ ಮಂಡೇ ನಿಮಗೆ ರಿಸಲ್ಟ್ ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾರೆ. ಸೊ ನಾನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ಅದು ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಟೆಲಿಗ್ರಾಮ್ ಗ್ರೂಪ್ ಇದೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಜಾಯಿನ್ ಫ್ರಮ್ ದೇರ್. ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.